ಡಿಜೆಯನ್ನು ಬ್ಯಾನ್ ಮಾಡಬೇಕು, ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ನಾನು ಹೇಳ್ತೀನಿ ಅದು ಸರಿಯಾದ ಕ್ರಮ. ಅದು ಡಿಜೆ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ನನ್ನ ಶ್ರೀರಾಮ ಸೇನೆ ಸಂಘಟನೆಯ ಒಪ್ಪಿಗೆ ಕೂಡ ಇದೆ. ಆದರೆ ಡಿಜೆಯ ಶಬ್ದದಿಂದ ಹೃದಯಾಘಾತಗಳು, ರೋಗಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಆಸ್ಪತ್ರೆಗೆ ಎಷ್ಟು ತೊಂದರೆ ಆಗುತ್ತೆ, ಶಾಲಾ ಕಾಲೇಜುಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ನಾಗರಿಕರಿಗೆ ಎಷ್ಟು ತೊಂದರೆ ಆಗುತ್ತೋ ಅಷ್ಟೇ ದಿನಕ್ಕೆ 5 ಬಾರಿ ಮಾಡ್ತಾ ಇರುವಂಥ ಅಜಾನದಿಂದಲೂ ಕೂಡ ಅಷ್ಟೇ ತೊಂದರೆ ಆಗ್ತಾ ಇದೆ. ಆ ಅಜಾನದ ಶಬ್ದದಿಂದ, ಅಜಾನದ ಆ ಒಂದು ದೊಡ್ಡ ಒಂದು ಸೌಂಡ್ ಇದೆ, ಆ ಸೌಂಡ್ದಿಂದ ರೋಗಿಗಳಿಗೆ, ಹೃದಯಾಘಾತಗಳಿಗೆ, ಮಕ್ಕಳಿಗೆ, ಎಳೆ ಮಕ್ಕಳಿಗೆ, ಕೋರ್ಟಿಗೆ, ಕಚೇರಿಗಳಿಗೆ, ಶಾಲಾ ಕಾಲೇಜುಗಳಿಗೆ, ಹಾಸ್ಪಿಟಲ್ಗಳಿಗೆ ಅಜಾನದಿಂದ ಆ ಶಬ್ದದಿಂದ ತೊಂದರೆ ಆಗ್ತಾ ಇದೆ. ಸೊ ಡಿಜೆ ಬ್ಯಾನ್ ಮಾಡೋದಾದ್ರೆ ಅಜಾನದ ಶಬ್ದವೂ ಕೂಡ ಬ್ಯಾನ್ ಮಾಡಬೇಕು. ಇವತ್ತು ಮೈಕ್ ಅವಶ್ಯಕತೆ ಇಲ್ಲ. ಒಳಗಡೆ ಮಸೀದಿ ಒಳಗಡೆಗೆ ಅವ್ರು ನಮಾಜ್ ಮಾಡಲಿ, ಪ್ರಾರ್ಥನೆ ಮಾಡಲಿ, ಪ್ರಾರ್ಥನೆಗೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ನೀವು ಬರೇ ಡಿಜೆ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾರೆ. ವರ್ಷಕ್ಕೆ 1 ಸಲ ಡಿಜೆ ಹಚ್ಚುತ್ತಾರೆ. ಗಣೇಶೋತ್ಸವಕ್ಕೆ, ಶಿವಾಜಿ ಜಯಂತಿಗೆ, ಇಂಥ ಸಂದರ್ಭದಲ್ಲಿ ಮಾತ್ರ ಡಿಜೆ ಇರುತ್ತೆ. ಆದರೆ ಪ್ರತಿನಿತ್ಯ 5 ಬಾರಿ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. 5 ಬಾರಿ ಪೊಲೀಸ್ ಸ್ಟೇಷನ್, 5 ಬಾರಿ ಕಚೇರಿಗಳಿಗೆ, 5 ಬಾರಿ ಕೋರ್ಟ್ಗಳಿಗೆ, ಶಾಲಾ ಕಾಲೇಜುಗಳಿಗೆ, ಹಾಸ್ಪಿಟಲ್ಗಳಿಗೆ, ಹೃದಯ ರೋಗಿಗಳಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. 5 ಬಾರಿ ಪ್ರತಿನಿತ್ಯ. ಅದ್ರ ಬಗ್ಗೆ ಮಾತಾಡೋದಿಲ್ಲ, ಅದ್ರ ಬಗ್ಗೆ ಹೇಳೋದಿಲ್ಲ, ಅದನ್ನು ಬ್ಯಾನ್ ಮಾಡ್ತೀವಿ ಅಂತನ್ನುವಂಥ ಧೈರ್ಯ ಯಾರಿಗೂ ಇಲ್ಲ. ಬಿಜೆಪಿಯವ್ರಿಗೂ ಇಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಬಿಜೆಪಿಯ ಸರ್ಕಾರ ಇದ್ದಾಗಲೂ ಕೂಡ ಇವರು ಬಾಯಿ ಮುಚ್ಕೊಂಡು ಕೂತಿದ್ರು ಇವರು ಅಂತ. ಸೊ ಯಾಕೆ ಸರ್ಕಾರದ ಈ ಮುಸ್ಲಿಂ ಅಂದ ತಕ್ಷಣ ಹೆದರಿಕೆ ಯಾಕೆ? ಬರೀ ಡಿಜೆ ಬಗ್ಗೆ ಮಾತಾಡ್ತಾರೆ. ಹೌದು, ಡಿಜೆ ಬಗ್ಗೆ ನನಗೂ ನನ್ನ ಅಭಿಪ್ರಾಯನೂ ಬ್ಯಾನ್ ಮಾಡಬೇಕು ಅಂತ ಅನ್ನೋದಿದೆ. ಇದನ್ನು ಬ್ಯಾನ್ ಮಾಡ್ರಿ, ಈ ಶಬ್ದ ಬ್ಯಾನ್ ಮಾಡಿ. ಇದು ಧೈರ್ಯ ಇದೆ ನಿಮಗೆ? ಧೈರ್ಯ ಇಲ್ದಿದ್ರೆ ನಾವು ಹೋರಾಟ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಇಬ್ಬರಿಗೂ ಹೇಳಿದೆ, ಶಬ್ದದ ಬಗ್ಗೆ ಇಬ್ಬರಿಗೂ ಹೇಳಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಿವಿ ಕೇಳಿಸೋದೇ ಇಲ್ಲ. ಅವರು ಏನು ಹಾಕೊಂಡಿದ್ದಾರೆ ಗೊತ್ತಿಲ್ಲ ಕಿವಿ ಒಳಗಡೆಗೆ. ಸರ್ಕಾರಿ ಎಲ್ಲ MLA MP ಮಿನಿಸ್ಟರ್ಗಳು, ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕಿವಿಯಲ್ಲೇನು ಹಾಕೊಂಡಿದ್ದೀರಿ? ನಿಮಗೆ ಶಬ್ದ ಕೇಳಿಸ್ತಾ ಇಲ್ವಾ ಅಜಾನದ್ದು? ಸೊ ಡಿಜೆ ಬಗ್ಗೆ ಬರೀ ಮಾತನಾಡುವಂಥದ್ದು ಆಗಬಾರ್ದು. ಈ ಶಬ್ದದ ಬಗ್ಗೆ ಪ್ರತಿನಿತ್ಯ ನಾವು ಅನುಭವಿಸ್ತಾ ಇದ್ದೀವಿ, ಎದುರಿಸ್ತಾ ಇದ್ದೀವಿ. ನಾವು ತೊಂದರೆ ಆಗ್ತಾ ಇರುವಂಥ ಅಜಾನದ ಶಬ್ದದ ಬಗ್ಗೆನೂ ಕೂಡ ಬ್ಯಾನ್ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.